ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ಥಳಿ ವಿರೂಪಗೊಳಿಸಿದ ಆರೋಪಿ ರಾಜ್ ಶಿವು ಅರೆಸ್ಟ್ ಆಗಿದ್ದಾನೆ. ಗಿರಿನಗರ ಬಳಿಯ ವೀರಭದ್ರ ನಗರ ಬಸ್ ನಿಲ್ದಾಣದ ಬಳಿ ಈ ರೀತಿಯಾಗಿ ಮೂರ್ತಿಯನ್ನ ವಿರೂಪಗೊಳಿಸಲಾಗಿತ್ತು. ಕಳೆದ ಶನಿವಾರ ರಾತ್ರಿ ಪುತ್ಥಳಿಗೆ ಹಾನಿ ಮಾಡಿದಂತ ರಾಜ್ ಶಿವು ಈತನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣವನ್ನ ದಾಖಲು ಮಾಡಿ ತನಿಖೆ ನಡೆಸಿದ್ರು ಗಿರಿನಗರ ಪೊಲೀಸರು. ಸದ್ಯಕ್ಕೆ ಆರೋಪಿಯನ್ನ ಬಂಧಿಸಿದ್ದಾರೆ. ಕಳೆದ ಶನಿವಾರ ರಾತ್ರಿ ಶಿವಕುಮಾರ ಶ್ರೀಗಳ ಪುತ್ಥಳಿಗೆ ಹಾನಿಯುಂಟಾಗಿತ್ತು. ಯಾರು ಈ ರೀತಿ ಹಾನಿ ಮಾಡಿರೋದು ಅಂತ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈತ ಅಂತ ಗೊತ್ತಾಗಿದೆ. ರಾಜ್ ಶಿವು ಅನ್ನುವಂಥ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗಿರಿನಗರ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ರು. ಈ ರೀತಿ ಶಿವಕುಮಾರ ಶ್ರೀಗಳ ಮೂರ್ತಿಯನ್ನ ವಿರೂಪಗೊಳಿಸಿದ ಯಾರು ಅಂತ. ಶಿವಕುಮಾರ ಶ್ರೀಗಳು ಅಂತ ಬಂದಾಗ ಅನ್ನ ನೀಡಿದವರು, ವಿದ್ಯೆ ನೀಡಿದವರು, ಅನೇಕರಿಗೆ ಶಿಕ್ಷಣ ನೀಡಿದವರು, ನಡೆದಾಡುವ ದೇವರು ಅಂತ ಕರೆಸ್ಕೊಳ್ತಾ ಇದ್ರು. ಅಂಥವರ ಮೂರ್ತಿಯನ್ನ ಅಥವಾ ಪುತ್ಥಳಿಯನ್ನ ವಿರೂಪಗೊಳಿಸಿದ ಯಾರು ಅಂತ ಪೊಲೀಸರು ಕಂಡು ಹಿಡಿತಾ ಇದ್ರು. ಕೊನೆಗೂ ಕೂಡ ಆರೋಪಿ ಪತ್ತೆ ಆಗಿದ್ದು ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಶನಿವಾರ ಈ ರೀತಿ ಶಿವಕುಮಾರ ಶ್ರೀಗಳ ಪುತ್ಥಳಿಗೆ ಹಾನಿಯುಂಟಾಗಿತ್ತು. ತಿರುಗಿ ಮಾರನೇ ದಿನ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿತ್ತು ಈ ರೀತಿ ಹಾನಿ ಉಂಟು ಮಾಡಿದ್ದಾರೆ, ಯಾರು ಕಿಡಿಗೇಡಿಗಳಂತ ಪೊಲೀಸರು ಹುಡುಕಿ ಈಗ ರಾಜ್ ಶಿವನ ಅರೆಸ್ಟ್ ಮಾಡಿದ್ದಾರೆ. ಶಿವಕುಮಾರ ಶ್ರೀಗಳ ಪುತ್ಥಳಿ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಇದೆ. ಕನಸಲ್ಲಿ ಬಂದು ಏಸು ಹೇಳಿದ್ದಕ್ಕೆ ಪುತ್ಥಳಿ ವಿರೂಪಗೊಳಿಸಿರೋದು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 7 ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಮತಾಂತರಗೊಂಡಿದ್ದಂತೆ ಈ ರಾಜ್ ಶಿವು ಹಿಂದೂ ಧರ್ಮವನ್ನ ತೊರೆದು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ. ಕಾರಣ ಇಲ್ಲಿದೆ ನೋಡಿ. ಕನ್ವರ್ಟ್ ಆದ ಬಳಿಕ ಈ ರೀತಿ ಒಂದು ಕಿಡಿಗೇಡಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿದ್ದಂತ ಆರೋಪಿ ರಾಜ್ ಶಿವು ಈತ ಕ್ರಿಶ್ಚಿಯನ್ಗೆ ಮತಾಂತರವಾದ ಮೇಲೆ ಧರ್ಮಾಂಧನಂತೆ ವರ್ತನೆ ಮಾಡ್ತಾ ಇದ್ದ. ಹೀಗಾಗಿ ಶಿವಕುಮಾರ್ ಶ್ರೀ ಪುತ್ಥಳಿಯನ್ನ ಒಡೆಯುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ. ಕ್ರೈಸ್ತ ಧರ್ಮದ ಪ್ರಚಾರ ಮಾಡೋದಕ್ಕೆ ಭಿತ್ತಿ ಪತ್ರವನ್ನ ಕೂಡ ಹಂಚ್ತಾ ಇದ್ದ ಅನ್ನುವಂಥ ಆರೋಪನು ಈತನ ವಿರುದ್ಧ ಕೇಳಿಬಂದಿದೆ. ಸದ್ಯ ಪುತ್ಥಳಿ ವಿರೂಪಗೊಳಿಸಿದ ಹಿನ್ನೆಲೆ ಆರೋಪಿ ರಾಜ್ ಶಿವನನ್ನ ಬಂಧಿಸಲಾಗಿದೆ. ನೋಡಿ, ಈತ ಕನ್ವರ್ಟ್ ಆಗಿದ್ದಾನೆ. ಕನ್ವರ್ಟ್ ಆದ ಅಂತ ಅಂದರೆ ಇವನು ಯಾವ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾನೋ ಆ ಧರ್ಮವನ್ನು ಫಾಲೋ ಮಾಡಬೇಕು. ಮತ್ತೊಂದು ಧರ್ಮದ ವಿರುದ್ಧ ಅಥವಾ ಮತ್ತೊಂದು ಧರ್ಮದ ಧಾರ್ಮಿಕ ಚಿಂತಕರು ಇರ್ಬೋದು, ಅಥವಾ ಧರ್ಮ ಉಳಿಸೋದಕ್ಕೆ ಅಂತ ಕೆಲಸ ಮಾಡಿದವ್ರು ಇರ್ಬೋದು, ಜನರಿಗೋಸ್ಕರ ಕೆಲಸ ಮಾಡಿದಂಥವ್ರ ಮೂರ್ತಿಯನ್ನ ಅಥವಾ ಪುತ್ಥಳಿಯನ್ನ ವಿರೂಪಗೊಳಿಸುವಂಥ ಅಗತ್ಯ ಏನಿತ್ತು? ಇವನ್ ಕನ್ಸಲ್ಲಿ ಏನೋ ಬಂದು ಹೇಳಿದ್ರಂತೆ, ಈ ರೀತಿ ಮೂರ್ತಿ ವಿರೂಪ ಮಾಡಿ ಅಂತ ಹೇಳಿದ್ರ? ಇದೆಲ್ಲ ಇವನ್ ಕಟ್ಟು ಕತೆಗಳಷ್ಟೇ. ಧರ್ಮಾಂಧರು ಅಂತಾರೆ ಈ ರೀತಿ ಕೆಲಸ ಮಾಡೋರ್ನ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದೆ. ಆ ಎಲ್ಲ ಧರ್ಮಗಳಿಗೂ ಕೂಡ ಅದರದ್ದೇ ಆದ ಗೌರವ ಇದೆ. ಆದರೆ ಇಂಥ ಕಿಡಿಗೇಡಿಗಳೇನಿದ್ದಾರೆ ಇವರಿಂದ ಧರ್ಮಾಂಧರು ಹೆಚ್ಚಾಗ್ತಾ ಇದ್ದಾರೆ. ಸರ್, ಇದು ಭಾನುವಾರ ಆಗಿರೋದು. ಅಂದ್ರೆ ಶನಿವಾರ ನೈಟು 1:30 ಆಗಿದೆ ಅನ್ಕೋತೀನಿ. ಸೊ ನಾವೆಲ್ಲ ಭಾನುವಾರ ಪ್ರೊಟೆಸ್ಟ್ ಮಾಡಿದ್ವಿ, ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಅವರೆಲ್ಲ ಒಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀವಿ. ಅವರು ಈಗ ಸದ್ಯಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್ ಅವ್ರಿಗೆ ಯಾವುದೇ ಈ ಥರ ಮಾಡಿರೋರಿಗೆ ಮುಂದೆ ಅವರು ಏನು ಮಾಡಬಾರ್ದು, ಮುಂದೆ ಎಲ್ಲೋಗೂ ಮಾಡಕ್ಕೆ ಎದುರಬೇಕು ಸರ್. ಯಾರಾಗಿರ್ಲಿ ಅವ್ರಿಗೆ ಒಂದು ಶಿಕ್ಷೆಯನ್ನ ವಿಧಿಸ್ಬೇಕು. ಬಟ್ ಎಲ್ಲಾಗ್ಲಿ ಈಗ ಮೇನ್ ರೋಡ್ ಇದು ಪಬ್ಲಿಕ್ ಪ್ಲೇಸಲ್ಲೇ ಹಿಂಗೆ ಮಾಡಿದ್ದಾರೆ ಅಂದ್ರೆ ಮನೆಗೆ ನುಗ್ಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇಲ್ಲಿ ಏನ್ ಸಿಗುತ್ತೆ ಅಂತ ಹೊಡೆದ್ರು ಅದು ನಮಗೆ ಗೊತ್ತಿಲ್ಲ. ಬಟ್ ಏನಂದ್ರೆ ಅದು ತುಂಬಾ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ನಮ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಇಲ್ಲೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳಿದೆ. ಎಲ್ಲಿ ನುಗ್ಗಲ್ಲ, ಏನ್ ಮಾಡಲ್ಲ ಅನ್ನೋದು ಸ್ವಲ್ಪ ಭಯ ಇದೆ. ಬಟ್ ಅವನೇ ಕಲ್ಸಿರೋ ಪಾಠ ಪ್ರತಿ ಜನ ಕಳ್ತನ ಮಾಡೋರಿಗೆ ಇದು ಒಂದು ಪಾಠ ಆಗ್ಬೇಕು ಸರ್. ಈ ಉದ್ದೇಶದಲ್ಲಿ ನಮ್ಮ ಎಲ್ಲ ನಮ್ಮ ಯಾರೇ ಜನ ಆಗಿರ್ಲಿ, ಅವ್ನು ಯಾರೇ ಆಗಿರ್ಲಿ, ಅವ್ನಿಗೊಂದು ಒಳ್ಳೆ ಶಿಕ್ಷೆ ಆಗ್ಬೇಕು. ಒಳ್ಳೇದು ಅಂತ ಅಂದ್ರೆ ಅವ್ನೇನು ದೊಡ್ಡ ಒಳ್ಳೆ ಕೆಲಸ ಮಾಡಿರೋ ವಿಷಯ ಅಲ್ಲ ಇದು. ಬಟ್ ವಿಗ್ರಹ ಹೊಡೆದಿರೋದು ತುಂಬಾ ಬೇಜಾರಾಗ್ತಾ ಇದೆ. ಸ್ವಾಮೀಜಿ ಅವರು ಯಾರಿಗೂ ಕೂಡ ಇಲ್ಲಿವರೆಗೂ ದ್ರೋಹ ಮಾಡಿಲ್ಲ. ಮತ್ತೆ ಅವ್ರ ಕಂಡ್ರೆ ಎಲ್ಲ ಎದುರುತ್ತಾರೆ, ಭಯದಿಂದ ಬಾಳ್ತಾರೆ. ಅಂಥವ್ರಿಗೆ ಈ ತರ ಮಾಡಿದ್ದಾರೆ. ಮತ್ತೆ ಒಂದು ಪೊಲೀಸ್ ಆಗಿರ್ಬೋದು, ಜನಗಳಾಗ್ಬೋದು, ಒಂದು ಅನ್ನದಾನ ಮಾಡಿದ್ದಾರೆ. ಮತ್ತೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಆ ಶಾಲೆಯಲ್ಲಿ ಓದಿರೋಂಥ ಜನಗಳು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ.
ಸೊ ಹಿಂಗ್ ಮಾಡಿರೋರ್ಗೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ನಾವು ಅದನ್ನ ನಾವೇ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ರೆಡಿ ಅವ್ರಂತೂ ಮಾಡಲ್ಲ. ನಮ್ಗೆ ಜಾಗದ ವ್ಯವಸ್ಥೆ ಮಾಡ್ಕೊಟ್ರೆ ನಮ್ಮ ಏರಿಯಾ ಜನಗಳಾಗ್ಬೋದು, ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಯಾರು ಬರ್ತಾರೆ ನೋಡಿ ಅವ್ರನ್ನ ಮುಂದೆ ಇಟ್ಕೊಂಡು ನಾವು ನಮಗೆ ಜಾಗ ಕೊಟ್ರೆ ಅದು ಒಂದು ವಿಗ್ರಹ ಮಾಡ್ಬೇಕು ಅನ್ನೋದು ತುಂಬಾ ಆಸೆಯಿಂದ ಮಾಡಿದಂತ ಕುಮಾರಣ್ಣ ಅವರು 5 ವರ್ಷ ಆಯ್ತು, ಇಲ್ಲಿವರೆಗೂ ಏನು ಇರ್ಲಿಲ್ಲ ಸರ್. ನಾವು ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಅವ್ರ ಹುಟ್ಟುಹಬ್ಬ ಆಗ್ಬೋದು, ಅವರು ಸತ್ಯ ದಿನ ಆಗಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿ ಆಚರಿಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ತುಂಬಾ ನೋವಾಗಿದೆ ಸರ್. ಈ ಹೊಡೆದು ಇಲ್ಲಿ ನಮ್ಮ ಸದಸ್ಯರು ಸ್ವಲ್ಪ ನೋಡಿದವರು ಅವರ ಗಾಡಿ ನಾವು ಇದು ವಿಜಯನಗರ ಕಂಪ್ಲೇಂಟ್ ಕೊಟ್ಟೆ. ಅವರು ಬಂದು ಸ್ವಲ್ಪ ಎಲ್ಲ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ರೆಡಿ ಮಾಡಿ